ಪ್ರಕಾರ ಕಳಿಸಿರೋದು. ಇದನ್ನ ಕೈಲಾಶ್ ಅವರಾಗ್ಲಿ ಅತ್ತೆ ಆಗ್ಲಿ ನೋಡಿದ್ರೆ ನನ್ನ ಕತೆ ಮುಗೀತು. ರಾಧಿಕಾ ಏನೇ ಆ ಫೈಲ್ ನೋಡಿ ಹಂಗೆ ಟೆನ್ಷನ್ ಮಾಡ್ಕೊಂಡ್ಲು? ಮುಖ ಎಲ್ಲ ಬೆವ್ತೋಗಿದೆ. ಏನಿದೆ ಅದರಲ್ಲಿ? ಅದ್ರಲ್ಲೇನಿದ್ಯೋ ನಾನ್ ತಿಳ್ಕೊತೀನಿ, ನಡೀರಿ. ಅಮ್ಮ ರಾಧಿಕಾ, ಏನ್ ಚಿಕ್ಕಮ್ಮ? ಆ ಫೈಲ್ ಯಾವುದು? ಇದು ಬೇರೆ ಫೈಲ್ ಚಿಕ್ಕಮ್ಮ. ಬೇರೆ ಫೈಲು ಅಂದ್ರೆ ಯಾವ್ದಮ್ಮ? ಅದು ಕೈಲಾಶಕ್ಕೆ ಬೇಕಾಗಿರೋದೇನೋ, ಒಂದ್ಸಲ ತೋರ್ಸಮ್ಮ. ಇಲ್ಲ ಚಿಕ್ಕಪ್ಪ, ಇದು ತುಂಬಾ ಹಳೆ ಫೈಲ್. ಇದೆಲ್ಲ ಬೇಕಾಗಿರೋದು. ಇದು ಬೇಡ ಅಂತ ನೀನೇ ಹೇಳ್ತಿದ್ಯಲ್ಲಮ್ಮ. ಅಳಿಮಯ್ಯ ಒಂದ್ಸರಿ ನೋಡ್ಲಿ ಬಿಡು. ರಾಧಿಕಾ, ಒಂದ್ಸರಿ ಆ ಫೈಲ್ ಕೊಡು. ರಾಧಿಕಾ, ಆ ಫೈಲ್ ಕೊಡು. ಅಲ್ಲ ರೀ, ಇದು ಹಳೆ ಫೈಲ್. ಕೊಡು ಅನ್ನಲ್ಲ. ನನಗೆ ಬೇಕಾಗಿರೋ ಟೆಂಡರ್ ಫೈಲ್ ಸಿಕ್ತು. ಸರಿ ರಾಧಿಕಾ, ನಾನು ಆಫೀಸಿಗೆ ಹೊರಡ್ತೀನಿ. ಕೈಲಾಶ್ ಅವರೇ, ಈ ಸ್ಥಿತಿಲಿ ಆಫೀಸ್ಗೆ ಯಾಕ್ರಿ? ಇನ್ನೂ ಸ್ವಲ್ಪ ದಿನ ರೆಸ್ಟ್ ತಗೋಬೋದಲ್ವಾ? ಏನಾಗಲ್ಲ ರಾಧಿಕಾ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ರಾಧಿಕಾ, ಆ ಫೈಲ್ ಕೊಡು, ನೋಡ್ತೀನಿ. ಕೈಲಾಶ್ ಅವರೇ, ಬ್ಯಾಗ್ ಇಲ್ಲಿ ಕೊಡಿ, ನಾನು ತಗೊಂಡ್ ಬರ್ತೀನಿ. ರೀ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ರಿ, ನಿಜವಾಗ್ಲೂ ರಾಧಿಕಾ ಬಣ್ಣ ಬಯಲಾಗೋ ವಿಷಯ ಏನೋ ಆ ಪೇಪರಲ್ಲಿದೆ. ಅದಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಕೈಲಾಶ್ ಕಾಣ್ದಿರೋ ಥರ ಪೇಪರ್ ಎತ್ಕೊಂಡು ನೋಡಿದ್ರಾ? ಇನ್ಯಾಕೆ ತಡ ಮಾಡೋದು?
ಹೋಗಿ ನೇರವಾಗಿ ಕೈಲಾಶ್ ಹತ್ರ ಹೇಳೋಣ ಬಾ. ಅಮ್ಮ ರಾಧಿಕಾ, ಆ ಪೇಪರಲ್ಲಿ ಅಂಥ ಸೀಕ್ರೆಟ್ ಏನಿದೆ? ಟೆನ್ಷನ್ ಮಾಡ್ಕೊಂಡು ಕೈಲಾಶ್ ಕಣ್ ತಪ್ಸಿ ಎತ್ತಿಟ್ಕೊಂಡಿದ್ಯಲ್ಲ. ನಿಮಗ್ ಬೇಡದೇ ಇರೋ ವಿಷಯದಲ್ಲಿ ತಲೆ ಹಾಕ್ಬಿಡಿ ಚಿಕ್ಕಮ್ಮ. ಇದು ನನ್ನ ಪರ್ಸನಲ್. ನನ್ನ ತಂಗಿ ಹತ್ರ ಅಳಿಮೈನ ಹತ್ರ ಮುಚ್ಚಿಡೋ ಅಂತ ಪರ್ಸನಲ್ ವಿಷಯ ಅದ್ರಲ್ಲಿ ಏನಿದೆಯಮ್ಮ? ನೋಡಿದ್ರೆ ಗೊತ್ತಾಗುತ್ತಲ್ವೇನ್ರಿ? ಲಿಮಿಟ್ ಮೀರಿದ್ರೆ ಚೆನ್ನಾಗಿರಲ್ಲ ಚಿಕ್ಕಮ್ಮ. ನಾನ್ ನಿಮ್ ವಯಸ್ಸಿಗೆ ಮರ್ಯಾದೆ ಕೊಡ್ತಿದ್ದೀನಿ, ಅದನ್ನ ಕಳ್ಕೋಬೇಡಿ. ಇವಳು ನಮ್ಗೆ ವಾರ್ನಿಂಗ್ ಕೊಡ್ತಿದ್ದಾಳ. ಅದ್ರಲ್ಲಿ ಗುಟ್ಟು ಬಯಲಾಗೋ ವಿಷಯ ಏನೋ ಇದೆ ರೀ. ಹೇಗಾದ್ರೂ ಮಾಡಿ ಅದನ್ನ ನಾವು ತಿಳ್ಕೊಂಡು ಇವಳ ಬಣ್ಣ ಬಯಲ್ ಮಾಡ್ಬೇಕ್ರಿ. ಕುಂಕುಮ ಅಳ್ಸೋಗಿದ್ಯಲ್ಲ, ಏನವ್ವ ತಂಗಿ, ಹಣೆ ಮೇಲೆ ಬೊಟ್ಟಿಲ್ದೆ ನಿಂತಿದ್ಯಾ? ಇವಾಗ ತಾನೇ ಕುಂಕುಮ ಅಳ್ಸೋಯ್ತು. ಮುತ್ತೈದೆ ಆಗಿರೋರ್ಗೆ ಕುಂಕುಮನು ಮುತ್ಕಣವ. ಆ ದೇವಿ ಕೊಟ್ಟಿರೋ ಪ್ರಸಾದ ಕಣವ. ಜೋಪಾನವಾಗಿ ಕಾಪಾಡ್ಕೋಬೇಕು, ಇಲ್ಲ ಅಂದ್ರೆ ಅದು ಅಪ್ಶಕ್ನ. ನಾನ್ ಕೊಡ್ತೀನಿರು. ಇಟ್ಕೊಳ್ಳವ. ಬರ್ತೀನಮ್ಮ. ವಸಿ ನಿಂತ್ಕೊಳ್ಳವ. ಇದ್ದದ್ದು ಇದ್ದಂಗೆ ಹೇಳ್ತೀನಿ, ನಡ್ದದ್ದು ನಡ್ದಂಗೆ ಹೇಳ್ತೀನಿ, ಮುಂದೆ ನಡೆಯೋದು ಹೇಳ್ತೀನಿ. ಅವ್ವ ರೇಣುಕ ಎಲ್ಲವ್ವ ಹೇಳವ್ವ. ನಿನ್ ಗಂಡಾಂತ್ರ ತಪ್ಸಕ್ಕೆ ನನ್ನವ್ವ ನನ್ ಕೈಲಿ ನಿಂಗೆ ಕುಂಕುಮ ಕೊಡ್ಸವಳೆ. ಅಂತ ಗಂಡಾಂತರ ಏನಮ್ಮ? ನಿನ್ ಗಂಡ ಈಗ ತಾನೇ ಪ್ರಾಣಾಪಾಯದಿಂದ ಆಚೆ ಬಂದವನಲ್ವಾ? ಹೌದು. ಅವಾಗ ನೀನೇನಾದ್ರೂ ಅವನ್ಗೆ ಹರಕೆ ಕಟ್ಕೊಂಡ್ಯಾ? ಹೌದಮ್ಮ. ನನ್ ಗಂಡನ್ ಪ್ರಾಣಕ್ಕೆ ಯಾವ್ದೇ ತೊಂದ್ರೆ ಆಗದೆ ಇದ್ರೆ ರೇಣುಕ ಎಲ್ಲಮ್ಮಂಗೆ ಸೀರೆ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಆ ಹರಕೆ ಬೇಗ ತೀರಿಸ್ತೆ ಹೋದ್ರೆ ನಿಂಗೂ ನಿನ್ ಪ್ರಾಣಕ್ಕೂ ನಿಮ್ ಮನೆಯವ್ರಿಗೂ ದೊಡ್ಡ ಅಪಾಯ ಕಾದಿದೆ. ನಿನ್ ಸಂಸಾರ ಎಲ್ಲ ಬೀದಿಗ್ ಬಂದ್ಬಿಡತ್ತೆ. ಕಣಿ ಅಮ್ಮ, ಬೇಗ ನಾನು ಹರಕೆ ತೀರಿಸ್ತೀನಿ. ರೇಣುಕ ಎಲ್ಲವ್ವ ನಿನ್ನೂ ನಿನ್ ಗಂಡನ್ನು ಚೆನ್ನಾಗಿಟ್ಟಿರ್ಲಿ. ಕಣಿ ಹೇಳ್ತೀನವ್ವ, ಕಣಿ. ಚೆನ್ನಾಗಿದ್ದೀನಿ. ನಾವಂತೂ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ವಿ ಸಾಹೇಬ್ರೆ. ಅಮ್ಮನವ್ರ ದಯೆಯಿಂದ ನೀವ್ ಈ ಗಂಡಾಂತರದಿಂದ ಆಚೆ ಬಂದ್ಬಿಟ್ರಿ. ನೀನು ಭಾವ ಅಂತ ಕರೀದೆ
ಸಾಹೇಬ್ರೇ ಅಂತ ಕರಿತಿದ್ರೆ ಜಾಸ್ತಿ ಬಿಲ್ಡಪ್ ಕೊಟ್ಟಂಗಿರತ್ತೆ. ನಿನ್ನಾದ್ರೆ ಚೆನ್ನಾಗೇ ಕರೀತಾಳೆ ಕೈಲಾಶ್. ನನ್ನಾದ್ರೆ ಮದುವೆಗೆ ಮುಂಚೆ ದೇವದಾಸ್ ಅಂತ ಕರಿತಿದ್ಲು. ಮದುವೆ ಆದ್ಮೇಲೂ ಸ್ವಲ್ಪ ದಿನ ದೇವದಾಸ್ ಅಂತಾನೆ ಕರಿತಿದ್ಲು. ಆಮೇಲೆ ಅಯ್ಯೋ ಪಾಪ ಅಂತ ಚೇಂಜ್ ಮಾಡಿದಾಳೆ. ಹೌದಕ್ಕ, ಸಡನ್ ಆಗಿ ದೇವಸ್ಥಾನ ಪ್ರೋಗ್ರಾಮ್ ಯಾಕೆ? ನಿಮ್ ಭಾವ ಬೇಗ ಹುಷಾರಾದ್ರೆ ರೇಣುಕಾ ಎಲ್ಲಮ್ಮಂಗೆ ಸೀರೆ ಕೊಡ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಓ, ಅದನ್ ತೀರ್ಸೋದಕ್ಕೆ ನಿಮ್ಮನ್ನು ಕರೆದೆ. ಅಖಂಡ ದೀಪನೂ ಬೆಳಗ್ಬೇಕು. ಸಾಹೇಬ್ರೆ, ನಮ್ಮ ಅಕ್ಕ ನಿಮ್ ಹೆಂಡತಿ ಆಗಿರೋದು ನಿಜವಾಗ್ಲೂ ನಿಮ್ ಪುಣ್ಯನೇ. ಪ್ರತಿ ಕ್ಷಣನೂ ನೀವ್ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊತಾನೆ ಇರ್ತಾಳೆ. ತನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರೂನು ಲೆಕ್ಕಿಸ್ದೆ ಲಿಮಿಟ್ಗೂ ಮೀರಿ ಬ್ಲಡ್ ಕೊಟ್ಲು. ಇವಾಗ ಅಮ್ಮನವ್ರಿಗೆ ಹರಕೆ ತೀರಿಸ್ತಿದ್ದಾಳೆ. ಪ್ರಿಯ ಹೇಳಿದ್ ನಿಜಾನೇ. ಯಾವ ಹೆಂಡತಿ ಆದ್ರೂ ಅವಳ ಗಂಡನ್ಗೋಸ್ಕರ, ಗಂಡನ್ ಶ್ರೇಯಸ್ಗೋಸ್ಕರ ಬೇಡ್ಕೋತಾಳೆ. ಆದ್ರೆ ರಾಧಿಕಾ ಅವರು ತಮ್ಮ ಪ್ರಾಣನೇ ತ್ಯಾಗ ಮಾಡಕ್ಕೆ ರೆಡಿ ಆಗಿದ್ರಂದ್ರೆ ಅದು ತುಂಬಾ ಗ್ರೇಟ್. ಹೌದು ಜೆಂಟಲ್ಮ್ಯಾನ್, ಪ್ರತಿ ಮನುಷ್ಯಂಗೂ ಎಲ್ಲ ಹಂಚ್ಕೊಳ್ಳೋಕೆ ನಾನಿದ್ದೀನಿ ಅನ್ನೋ ಧೈರ್ಯ ಕೊಡೋರ್ ಜೊತೆ ಇದ್ರೇನೆ ಅದೃಷ್ಟ. ಆ ಅದೃಷ್ಟ ರಾಧಿಕಾ ರೂಪದಲ್ಲಿ ನನ್ನ ಹೆಂಡತಿಯಾಗಿ ಸಿಕ್ಕಿದೆ, ನನ್ನ ಪ್ರಾಣ ಉಳಿಸಿದೆ. ನಾವಿಬ್ರು ಒಂದೇ ಆಗಿರುವಾಗ, ನನ್ ಪ್ರಾಣನೇ ನಿಮ್ ಹತ್ರ ಇರುವಾಗ ಇದ್ರಲ್ಲಿ ನನ್ ತ್ಯಾಗ ಏನ್ ಬಂತು ರೀ? ನಾನೇನು ಕೇಳ್ದೇನೆ ನಿಮ್ಮಂಥ ಒಳ್ಳೆ ಗಂಡ ಸಿಕ್ಕಿರುವಾಗ ನಾನೇನ್ ಮಾಡಿದ್ರು ಕಡಿಮೆನೆ. ನಮ್ ಪತಿರಾಯರು ಕೂಡ ಅದೃಷ್ಟವಂತ್ರೆ ಗೊತ್ತಾ? ಯಾಕೆ, ನೀನ್ ಮದ್ವೆ ಆಗಿದ್ದಕ್ಕ ಪ್ರಿಯಾ? ಅಲ್ವಾ ಮತ್ತೆ ಸಾಹೇಬ್ರೆ? ಓದಿರೋ, ಅಂದವಾಗಿರೋ, ತಿಳಿದಿರೋ, ಧೈರ್ಯವಂತೆ ಆಗಿರೋ ನಂತರ ಹುಡುಗಿ ಹೆಂಡತಿ ಆಗಿ ಬರ್ಬೇಕಂದ್ರೆ ನಮ್ ಪತಿರಾಯರು ಅದೃಷ್ಟವಂತ್ರೆ ಅಲ್ವಾ? ನಿನ್ನಲ್ಲಿರೋ ಕ್ವಾಲಿಟೀಸ್ ಅಲ್ಲಿ ಒಂದನ್ ಮರ್ತಿದ್ಯಲ್ಲ ಪ್ರಿಯಾ. ಏನ್ ಪತಿರಾಯರೇ ಅದು? ಟೈಮ್ ಸೆನ್ಸಾ? ಅಲ್ಲ, ಕರ್ಣನ್ ಕವಚದ ತರ ನಿಂಗ್ ಹುಟ್ತಾನೆ ಬಂದಿರೋ ತರ್ಲೆ ಬುದ್ಧಿ. ಪತಿರಾಯರೇ, ಸರಿ ಸರಿ, ನಡೀರಿ ಹೋಗೋಣ. ಹೌದು, ಅಖಂಡ ದೀಪಕ್ಕೆ ಟೋಕನ್ ತಗೊಂಡ್ರಾ? ಇಲ್ಲ, ತಗೋಬೇಕು. ಈ ದೇವಸ್ಥಾನದ ರೂಲ್ಸ್ ಪ್ರಕಾರ ದಿನಕ್ಕೊಬ್ರಿಗೆ ಮಾತ್ರನೇ ಅಖಂಡ ದೀಪ ಹಚ್ಚಾಕ್ ಬಿಡೋದು. ನಮಗಿಂತ ಮುಂಚೆ ಯಾರಾದ್ರೂ ತಗೊಂಡಿದ್ರೆ ಇವತ್ ನಾವು ಹಚ್ಚಕ್ಕಾಗಲ್ಲ. ಫಸ್ಟ್ ಹೋಗಿ ಟೋಕನ್ ತಗೊಳ್ಳೋಣ, ನಡೀರಿ. ನಡೀರಿ. ಲಾಯರ್ ಸಾಹೇಬ್ರೆ, ಮಾಡದೇ ಇರೋ ತಪ್ಪಿಗೆ ಹರ್ಷವರ್ಧನ್ ಅಪರಾಧಿಯಾಗಿ ಕೋರ್ಟ್ ಮೆಟ್ಲು ಹತ್ತಿದ್ದಾರೆ. ನೀವೇನ್ ಮಾಡ್ತಿರೋ, ಎಷ್ಟು ಎಫರ್ಟ್ ಹಾಕ್ತಿರೋ ನನಗ್ ಗೊತ್ತಿಲ್ಲ. ಹರ್ಷ ಮಾತ್ರ ಇದರಿಂದ ಆಚೆ ಬರಬೇಕು. ಅವ್ರ ಮೇಲ್ ಬಂದಿರೋ ಕಳಂಕ ತೊಲಗಬೇಕು. ಇಡ್ತೀನಿ. ಅಮ್ಮ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಯಾವ ತಪ್ಪು ಮಾಡದೇ ಇರೋ ಹರ್ಷ ಹಾಲ್ನಷ್ಟು ಶುದ್ಧವಾಗಿ ಈ ಕೇಸಿಂದ ಆಚೆ ಬರ್ತಾನೆ. ಅದಕ್ ಮುಂಚೆ ಮೈಗಂಟಿರೋ ಕೆಸರು ಹೋಗ್ಬೇಕಲ್ಲ ಕೇಶವ. ಹಾ, ನಾವೀಗ ಎಲ್ಲಿಗೆ ಹೋಗ್ತಿದೀವಿ? ರೇಣುಕಾ ಎಲ್ಲಮ್ಮ ದೇವಸ್ಥಾನಕ್ಕೆ. ಬಂದಿರೋ ಗಂಡಂತ್ರ ಕಳೆದು ಹೋಗುತ್ತೆ.
ಆದ್ರೆ ಅಲ್ಲಿ ದಿನಕ್ಕೆ ಒಬ್ಬರಿಗೆ ಮಾತ್ರನೇ ಅಖಂಡ ಜ್ಯೋತಿ ಬೆಳಗ್ಸೋ ಭಾಗ್ಯ ಸಿಗೋದು. ಇವತ್ತು ನಮ್ಗೆ ಆ ಅದೃಷ್ಟ ಇದೆಯೋ ಇಲ್ವೋ ಹೋದ್ರೇನೆ ಗೊತ್ತಾಗೋದು. ಸರಿನಮ್ಮ. ಟಿಕೆಟ್ ಕೌಂಟರ್ ಎಲ್ಲಿದೆ? ಈ ಕಡೆ ಹೋಗಿ. ಬಾ ಪ್ರಿಯಾ. ಇದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ದೇವಸ್ಥಾನದಲ್ಲಿರೋ ಕ್ಯಾಶಿಯರ್ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ನಮ್ಮ ಹರ್ಷ ಅಂದ್ರೆ ತುಂಬಾ ಗೌರವ. ಇವಾಗಲೇ ಫೋನ್ ಮಾಡಿ ಅಖಂಡ ದೀಪದ ಟೋಕನ್ನ ನಿಮಗೆ ರಿಸರ್ವ್ ಮಾಡಕ್ ಹೇಳ್ತೇನೆ. ಇವತ್ತು ಅಖಂಡ ದೀಪ ಬೆಳಗೋದಕ್ಕೆ ಟಿಕೆಟ್ ಬೇಕಿತ್ತು. ಸರಿನಮ್ಮ. ಹಲೋ. ಹಲೋ, ನಾನು ಕೇಶವ ಮಾತಾಡ್ತಿದ್ದೀನಿ. ನಮಸ್ತೆ ಸರ್, ಹೇಳಿ. ಇವತ್ತು ದೇವಸ್ಥಾನದಲ್ಲಿ ಅಖಂಡ ದೀಪ ಬೆಳಗೋದಕ್ಕೆ ಹರ್ಷವರ್ಧನ್ ಸರ್ ಅಮ್ಮ ಬರ್ತಿದ್ದಾರೆ. ಟಿಕೆಟ್ ರಿಸರ್ವ್ ಮಾಡಿಟ್ಟಿರಿ. ಸರಿ ಸರ್, ನೀವು ಬನ್ನಿ. ಎಷ್ಟು ಸರ್? ನಾವು ಬರೋಕ್ ಮುಂಚೆನೆ ಯಾರಿಗಾದ್ರೂ ಟಿಕೆಟ್ ಕೊಟ್ಟಿರ್ತೀರೇನೋ ಅಂತ ಇವಾಗಲೇ ಫೋನ್ ಮಾಡಿದೆ. ಟೈಮ್ಗೆ ಫೋನ್ ಮಾಡಿದ್ರೆ ಸರ್, ನಿಮ್ಮನ್ನೇ ಕಾಯ್ತಾ ಇರ್ತೀರಿ. ನೀವು ಬನ್ನಿ. ಓಕೆ, ಥ್ಯಾಂಕ್ ಯು. ಅಯ್ಯೋ, ಮೇಡಮ್ಗೆ ಇವತ್ತು ಖಾಲಿ ಇಲ್ಲ, ನಾಳೆ ಅಖಂಡ ದೀಪಕ್ಕೆ ಟಿಕೆಟ್ ಕೊಡ್ತಿದ್ದೀನಿ ಅಂತ ಹೇಳೋದ್ರಲ್ಲೇ ಹೊರಟೋಗ್ಬಿಟ್ರಲ್ಲ. ಹೋಗ್ಲಿ ಬಿಡು, ಓದಿರೋ ಹುಡುಗಿ ಅಲ್ವಾ, ನೋಡ್ಕೋತಾರೆ. ಅಮ್ಮ, ಟಿಕೆಟ್ ನಿಮ್ಮ ಹೆಸರಲ್ಲೇ ರಿಸರ್ವ್ ಆಗಿದೆ. ನೀವು ಅನ್ಕೊಂಡಿರೋ ಪೂಜೆ ಸರಾಗವಾಗಿ ನಡೆಯುತ್ತೆ. ಸರಿ ಕೇಶವ. ನಮಸ್ಕಾರ ಪೂಜಾರೆ. ನಮಸ್ಕಾರಮ್ಮ. ಅಮ್ಮನವ್ರಿಗೆ ಸೀರೆ ಕೊಟ್ಟು ಅಖಂಡ ಜ್ಯೋತಿ ಬೆಳಗಿ ಹರಕೆ ತೀರ್ಸೋದಕ್ ಬಂದಿದ್ದೀವಿ. ಒಳ್ಳೇದಾಗ್ಲಿ. ಮೊದಲು ದೇವಸ್ಥಾನ ಪ್ರದಕ್ಷಿಣೆ ಮಾಡಿ, ಆಮೇಲೆ ಶಿವ, ಗಣೇಶ ಮತ್ತೆ ಅಮ್ಮನವ್ರಿಗೂ ಮಾಡಬೇಕು. ಮೊದಲು ಗಣೇಶನ ಪೂಜೆ ಮಾಡಿ ಆಮೇಲೆ ಅಮ್ಮನವ್ರಿಗೆ ಪೂಜೆ ಮಾಡಬೇಕಮ್ಮ. ಅದಾದ ಮೇಲೆ ಅಖಂಡ ದೀಪ ಬೆಳಗಿಸಿ ಅಮ್ಮನವರಿಗೆ ಸೀರೆ ಸಮರ್ಪಿಸಬೇಕು. ಇವೆಲ್ಲಾನು ನೀನು ಒಬ್ಬಳೇ ಮಾಡಬೇಕಮ್ಮ. ಸರಿ ಪೂಜಾರೆ. ಗುಡಿ ಸುತ್ತ ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕು ಪೂಜಾರ್ರೆ? ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ 3, 5, 9 ಹೀಗೆ ಎಷ್ಟಾದ್ರೂ ಮಾಡಬಹುದಪ್ಪ. ಆದ್ರೆ ಎಷ್ಟು ಪ್ರದಕ್ಷಿಣೆ ಹಾಕ್ತಿರೋ ಮೊದಲೇ ಮನ್ಸಲ್ಲಿ ಅಮ್ಮವ್ರಿಗೆ ಹೇಳಿ ಹಾಕಬೇಕು. ಹಾಗಿದ್ರೆ ನಾವು 9 ಪ್ರದಕ್ಷಿಣೆ ಹಾಕೋಣ. ಅಮ್ಮ, ಮತ್ತೆ ಹೇಳ್ತಾ ಇದ್ದೀನಿ, ಪ್ರದಕ್ಷಿಣೆ ಪೂರ್ತಿ ಮಾಡದೆ ಮಧ್ಯದಲ್ಲಿ ನಿಲ್ಲಿಸಬಾರದು. ಅದು ತುಂಬಾ ಕೆಟ್ಟದಾಗತ್ತೆ. ನಿಲ್ಸಲ್ಲ ಪೂಜಾರೆ, ನೀವು ಹೇಳ್ದ ಹಾಗೆ ಪೂರ್ತಿ ಮಾಡ್ತೀವಿ. ಸರಿನಮ್ಮ.